ನಮಸ್ಕಾರ ಎಲ್ಲರಿಗೂ. ನಾನು ಬಾಬು ಜಗಜೀವನ್ ರಾಮ್ ಅವರ ತಂದೆ ಶೋಭಿರಾಮ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಸರಳ ವ್ಯಕ್ತಿತ್ವವನ್ನು ಹೊಂದಿದಂತಹ ವ್ಯಕ್ತಿ, ಜಾತಿಯಲ್ಲಿ ಚಮ್ಮಾರರಾದ್ರೂ ಸಹ ಉಡುಗೆ ತೊಡುಗೆ ಆಗಲಿ, ರೀತಿ ನೀತಿ ಆಗಲಿ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ಸರಳ ಸಜ್ಜನಿಕೆಯಲ್ಲಿ ಅವರು ಸವರ್ಣೀಯರನ್ನು ಮೀರಿಸುವಂತಿದ್ದರು ಅಂತಂದು ಹೇಳ್ತಾ ಇದ್ದೆ. ಅದರಂತೆ ಅವರು ಸವರ್ಣೀಯರ ಜೊತೆಯಲ್ಲಿ ತುಂಬ ಒಂದು ನೆಚ್ಚಿನ ಅಥವಾ ವಿಶ್ವಾಸದಿಂದ ಅವ್ರ ಜೊತೆ ಇದ್ದರು ಅಂತಂದು ಹೇಳಬಹುದು. ಆಮೇಲೆ ಅಲ್ಲಿ ಸಹ ಭೋಜನ ಇರಲಿಲ್ಲ, ಅಂದರೆ ಎಲ್ಲ ಜಾತಿಯವರು ಕೂತ್ಕೊಂಡು ಊಟ ಮಾಡುವಂಥದ್ದು ಇರಲಿಲ್ಲ. ಸಾಮೂಹಿಕ ಒಂದು ಸಹಭೋಜನವು ಅಲ್ಲಿ ಇರಲಿಲ್ಲ. ಅಂದರೆ ಇವರು ಇನ್ನೊಂದು ಏನಂತಂದರೆ, ಇಲ್ಲಿ ನೀರು ಉಪಯೋಗಿಸುವಂತಹ ನೀರು ಸಹ ಅವರಿಗೆ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವರು ಮೇಲ್ಜಾತಿಯ ಜನರ ಜೊತೆಯಲ್ಲಿ ಪರವಾನಗಿಯನ್ನು ಪಡ್ಕೊಂಡು ಅವರ ಕೇರಿಗೆ ಹೋಗಿಬಿಟ್ಟು ಅವರು ನೀರು ತೊಗೊಳ್ಬೇಕಾಗ್ತಿತ್ತು. ಅದಕ್ಕೋಸ್ಕರ ಇಲ್ಲಿ ಮಳೆಗಾಲ ಬಂದಾಗ ನೀರು ಹೆಂಗೆ ತೊಗೋಬೇಕು, ಅವ್ರ ಮನೆಗೆ ಹೋಗಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೆರೆ ಹತ್ರ ನಿಂತ್ಕೊಂಡು ಅವರು ನೀರು ತೊಗೋಬೇಕಾಗ್ತಿತ್ತು. ಇಲ್ಲಿ ಮಳೆಗಾಲ ಇದ್ದಾಗ ಕೊಚ್ಚೆ ಇರ್ತಾಯಿತ್ತು. ಕೆಲವೊಂದು ಭಾಳ ದೂರ ಪ್ಲೇಸಿಗೆ ಅವ್ರು ಹೋಗ್ಬಿಟ್ಟು ನೀರು ತೊಗೊಳ್ಬೇಕಾಗ್ತಿತ್ತು. ಅಂಥ ಒಂದು ಅನಿವಾರ್ಯ ಕಾರಣ ಅವ್ರಿಗೆ ಇತ್ತು. ಅದಕ್ಕೋಸ್ಕರ ಈ ಒಂದು ಅನಿವಾರ್ಯ ಕಾರಣ ಇರೋದಕ್ಕೋಸ್ಕರ ಶೋಭಿರಾಮ್ ಅವರು ಮನಗಂಡು ಇಲ್ಲಿ ಹೆಣ್ಮಕ್ಳಿಗೆ ನಮ್ಮ ಜನರಿಗೆ ಬಹಳ ಕಷ್ಟ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಅವರು ತಮಗೆ ನೀಗುವಂತೆ ಅವ್ರೇನು ಮಾಡ್ತಾರೆ, ಒಂದು ಬಾವಿಯನ್ನು ತೋಡಿಸಿ ಅಲ್ಲಿ ಬಾವಿಯನ್ನು ತೋಡಿಸ್ಬಿಡ್ತಾರೆ. ಬಾವಿಯನ್ನು ತೋಡಿಸಿದ ಮೇಲೆ ಅಲ್ಲಿ ನೀರು ಫುಲ್ಲು ಬಂದುಬಿಡ್ತವೆ. ಅದು ಕುಡಿಯೋ ನೀರು ಬಂದುಬಿಡ್ತದೆ ನೋಡ್ರಿ. ಎಲ್ಲರಿಗೂ ಸಂತೋಷನೇ ಸಂತೋಷ. ಅಲ್ಲಿ ಇನ್ನೊಂದೇನು ವಿಶೇಷತೆ ಏನಂತಂದರೆ, ಈ ಒಂದು ಬಾವಿ ತೋಡಿಸಿದ ಮೇಲೆ ಕುಡಿಯೋ ನೀರು ಬಂತಂತ ಹೇಳ್ತಾ ಇದ್ದೀನಿ. ಸಂತೋಷನೇ ಸಂತೋಷ, ಹರ್ಷೋದ್ಗಾರ ಅಲ್ಲಿ ಶುರುವಾಯಿತು. ಅದ್ರ ಜೊತೆಯಲ್ಲೇ ಈ ಮೇಲ್ವರ್ಗದವರು ಅಲ್ಲಿನ ಕುಡಿಯುವ ನೀರು ಅಷ್ಟು ರುಚಿಯಾಗಿತ್ತು ಅಂತಂದರೆ, ಅವರು ಅಲ್ಲಿ ನೀರು ತೊಗೊಂಡ್ಬಿಟ್ಟು ಅವರು ಅಡುಗೆ ಮನೆಯಲ್ಲೂ ಸಹ ಇಲ್ಲಿ ಅಡುಗೆಗೆ ಉಪಯೋಗಿಸ್ಲಿಕ್ಕೆ ಶುರು ಮಾಡಿದರು ಅಂತನಂಥ ವಿಚಾರ ನಮಗೆ ಗೊತ್ತಾಗ್ತದೆ. ಅಂದರೆ ಅಲ್ಲಿ ಮಡಿ ಮೈಲಿಗೆ ಅಂತನಂಥದ್ದು ಅಷ್ಟೊಂದು ಮಟ್ಟಿಗೆ ಇರಲಿಲ್ಲ ಈ ಚಾಂದವ ಗ್ರಾಮದಲ್ಲಿ ಅಂತನಂಥದ್ದು ಇದು ನಮಗೆ ಮೇಲ್ತೋರಿಕೆಯಾಗಿ ಕಾಣಿಸ್ತದೆ ಅಂತಂದು ಹೇಳ್ಬೋದು.